Hello students, I am Dr. Manjunath V from Maharani's Commerce and Management College, Mysore. Today in this video, let us learn about preparation of cost sheet relating to brick making industry. ಅಂದರೆ ಒಂದು ಇಟ್ಟಿಗೆಯನ್ನು ತಯಾರಿ ಮಾಡುವಂತಹ ಸಂಸ್ಥೆ ಅನ್ನೋದೇನಿದೆ ಅಥವಾ ಒಂದು ವ್ಯಾಪಾರ ಸಂಸ್ಥೆ ಅನ್ನೋದೇನಿರುತ್ತೆ ಅವರು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಯಾವ ರೀತಿ ಅಳವಡಿಸ್ಕೋಬಹುದು ತಮ್ಮ ತಯಾರಿ ಮಾಡುವಂಥ ಬ್ರಿಕ್ ಮೇಕಿಂಗ್ ಅಂದರೆ ಇಟ್ಟಿಗೆಯನ್ನು ತಯಾರಿ ಮಾಡುವಾಗ ಉತ್ಪಾದನೆ ಮಾಡುವಾಗ ಯಾವ ರೀತಿ ಒಂದು ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬಹುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋನಲ್ಲಿ ನಾವು ಕಲಿಯೋಣ. ಲೆಟ್ ಅಸ್ ಗ್ಲಾನ್ಸ್ ಅಟ್ ದಿ ಇಲಿಸ್ಟ್ರೇಷನ್ ಗಿವನ್. From the following information, ascertain the number of bricks produced and prepare a monthly cost sheet of the Sound Lime Bricks Works. Sound Lime Bricks Works ಅನ್ನೋದು ಒಂದು ಸಂಸ್ಥೆಯ ಹೆಸರು. ಅವರು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬ್ರಿಕ್ಸನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಡೀಟೇಲ್ಸನ್ನು ನಿಮಗೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ಡೀಟೇಲ್ಸನ್ನು ಗಮನಿಸಿ ನಾವು ಒಂದು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಅದರ ಜೊತೆಗೆ ಆಲ್ಸೋ ಅಸರ್ಟೈನ್, ಈ ಮೊದಲೇ ಹೇಳಿದ್ದಾರೆ ನಮ್ಗೆ ನೋಡಿ, ಅಸರ್ಟೈನ್ ದಿ ನಂಬರ್ ಆಫ್ ಬ್ರಿಕ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಪ್ರಿಪೇರ್ ಎ ಮಂತ್ಲಿ ಕಾಸ್ಟ್ ಶೀಟ್. ಅಂದರೆ ಬ್ರಿಕ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ಮೊದಲೇ ಕಂಡುಹಿಡ್ಕೋಬೇಕಾಗಿದೆ. ಇದನ್ನು ಕಂಡುಹಿಡಿಯೋದ್ರಿಂದ ಏನು ಗೊತ್ತಾಗುತ್ತೆ ಅಂದರೆ ಪರ್ ಬ್ರಿಕ್ ಕಾಲಮ್ನಲ್ಲಿ ನಾವು ಎಷ್ಟು ಅಮೌಂಟ್ ಬರೀಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಅನ್ ಔಟ್ಪುಟ್. ದ ಟೋಟಲ್ ನಂಬರ್ ಆಫ್ ಬ್ರಿಕ್ಸ್ ಪ್ರೊಡ್ಯೂಸ್ಡ್ ಇಸ್ ನಥಿಂಗ್ ಬಟ್ ದಟ್ ಔಟ್ಪುಟ್ ಆಫ್ ಬ್ರಿಕ್ಸ್ ಎಷ್ಟು ಅಂತ ನಮಗೆ ಗೊತ್ತಾಗಬೇಕು. ಅದನ್ನು ಕಂಡುಹಿಡಿಯೋದಕ್ಕೆ ಕೇಳಿದರೆ ನಾವು ವರ್ಕಿಂಗ್ ನೋಟ್ ಮಾಡೋದ್ರ ಮುಖಾಂತರ ಕಂಡುಹಿಡಿಬೇಕಾಗುತ್ತೆ. ದ ವೇರಿಯಸ್ ಮೆಟೀರಿಯಲ್ಸ್ ಯೂಸ್ಡ್, ದೆರ್ ಆರ್ 4 ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎ ಬ್ರಿಕ್. ಲೈಮ್ ಯೂಸ್ ಮಾಡಿದ್ದಾರೆ, 895 tons at the rate of 50 rupees per ton. ಕೋಲ್ ಯೂಸ್ ಮಾಡಿದ್ದಾರೆ, 820 tons at the rate of rupees 30 per ton. Sand is used, rupees 1.50 per month. Bricks made. ಬ್ರಿಕ್ಸ್ ಮೇಡ್ ಅಂತಂದರೆ ಮ್ಯಾನುಫ್ಯಾಕ್ಚರ್ಡ್ ಅಂತ ಅರ್ಥ. ಸೊ ಮ್ಯಾನುಫ್ಯಾಕ್ಚರ್ ಎಷ್ಟು ಬ್ರಿಕ್ಸ್ ಆಗಿದೆಯೋ ಅದರ ಬೇಸಿಸ್ ಮೇಲೆ 1.50 ನಾವು ಮಲ್ಟಿಪ್ಲೈ ಮಾಡಬೇಕು. ಆಗ ನಮಗೆ ಸ್ಯಾಂಡ್ದು ಟೋಟಲ್ ಅಮೌಂಟ್ ಎಷ್ಟು ಮೆಟೀರಿಯಲ್ ಖರ್ಚಾಗಿದೆ ಅಂತ ಗೊತ್ತಾಗುತ್ತೆ. ಸ್ಟೋರ್ಸ್ ವ್ಯಾಲ್ಯೂ ಇಸ್ ಕ್ಲಿಯರ್ಲಿ ಗಿವನ್ ಆಸ್ ಎ ಫುಲ್ ಅಮೌಂಟ್ ಇಸ್ 14,650. ಸೊ ದೇರ್ ಆರ್ 4 ಐಟಮ್ಸ್ ವಿಚ್ ವಿಲ್ ಕಮ್ ಅಂಡರ್ ದಿ ಕ್ಯಾಟಗರಿ ಆಫ್ ಮೆಟೀರಿಯಲ್ಸ್ ಯೂಸ್ಡ್. ಇದನ್ನು ನಾವು ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ನಾವೇನು ಕರಿತೀವಿ ಆ ಗುಂಪಿಗೆ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟು ಡೈರೆಕ್ಟ್ ಲೇಬರ್ ಅಂತ ಕೊಟ್ಟಿದ್ದಾರೆ. ವರ್ಕರ್ಸನ್ನು ಏನು ನಾವು ಬಳಸ್ಕೊಂಡಿದ್ದೀವಿ ಆ ವರ್ಕರ್ಸನ್ನು ಬಳಸ್ಕೊಂಡಿರೋದಕ್ಕೆ ನಾವು ಅಮೌಂಟನ್ನು ಕೊಟ್ಟಿರುವಂಥದ್ದು ಅವರ ಸರ್ವಿಸ್ಗೆ, ಅದು ಡೈರೆಕ್ಟ್ ಲೇಬರ್ ಅಥವಾ ಡೈರೆಕ್ಟ್ ವೇಜಸ್ ಅಂತ ಅನ್ಸ್ಕೊಳುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ವರ್ಕ್ ಅಂಡರ್ಟೇಕನ್ ಬೈ ದಿ ವರ್ಕರ್ಸ್. ದಟ್ ಈಸ್ ಸ್ಯಾಂಡ್ ಡಿಗ್ಗಿಂಗ್ ವರ್ತ್ rupees 10,000 paid ಫಾರ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ. ಆ್ಯಂಡ್ ಬ್ರಿಕ್ ಮೇಕಿಂಗ್ ಮಾಡುವಂಥ ಅಂದರೆ ಬ್ರಿಕ್ ಅಂತ ಇಟ್ಟಿಗೆಯನ್ನು ತಯಾರಿಸೋದಕ್ಕೆ ಸಹಾಯ ಮಾಡುವಂಥ ವರ್ಕರ್ಸ್ ಯಾರಿದ್ದಾರೆ ಅವರಿಗೆ ವೇಜಸ್ ಅಂತ ಕೊಟ್ಟಿರುವಂಥ ಅಮೌಂಟು rupees 40,000. Factory overheads to be calculated on the basis of prime cost, that is 25% of prime cost. Administration overhead is to be calculated 10% of prime cost. And bricks sold 3,500 bricks at the rate of 55 per brick. ಎಷ್ಟು ಬ್ರಿಕ್ಸ್ ಸೋಲ್ಡ್ ಆಗಿದೆ ಅನ್ನೋದನ್ನು ಹೇಳಿದರೆ, ಪ್ರತಿ ಬ್ರಿಕ್ಕಿನ ಬೆಲೆ ಎಷ್ಟು ಅನ್ನೋದನ್ನು ಕೂಡ ಹೇಳಿದರೆ 55 rupees. ಹಾಗೆ ಓಪನಿಂಗ್ ಸ್ಟಾಕ್ ಆಫ್ ಬ್ರಿಕ್ಸ್ 100 ಆ್ಯಂಡ್ ದೆನ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಬ್ರಿಕ್ಸ್ 600. ಆ ಮಂತ್ ಬಿಗಿನಿಂಗ್ನಲ್ಲಿ ಆ ಮಂತ್ನ ಎಂಡಲ್ಲಿ ಇರುವಂಥದ್ದನ್ನು ಓಪನಿಂಗ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ಬ್ರಿಕ್ಸ್ ಅಂತ ಕರೆದಿದ್ದಾರೆ. 100 ಆ್ಯಂಡ್ ದೆನ್ 600 ಬ್ರಿಕ್ಸ್ ಅಂತ. ಸೊ ಈ ಒಂದು ಪರ್ಟಿಕ್ಯುಲರ್ ಇಲಿಸ್ಟ್ರೇಷನನ್ನು ಈಗ ಗಮನದಲ್ಲಿ ಇಟ್ಕೊಂಡು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಬಿಫೋರ್ ದಟ್ ವಿ ನೀಡ್ ಟು ಫಸ್ಟ್ ಅಸರ್ಟೈನ್ ದಿ ನಂಬರ್ ಆಫ್ ಬ್ರಿಕ್ಸ್ ಪ್ರೊಡ್ಯೂಸ್ಡ್. ಅದಕ್ಕೆ ಒಂದು ಚಿಕ್ಕ ವರ್ಕಿಂಗ್ ನೋಟನ್ನು ಮಾಡಬೇಕು. ಪ್ರೀವಿಯಸ್ ಇಲಿಸ್ಟ್ರೇಷನ್ಗಳಲ್ಲೂ ಕೂಡ ನಾವು ಇದನ್ನು ಗಮನಿಸಿದ್ದೀವಿ. ಹೌ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಥವಾ ನಂಬರ್ ಆಫ್ ಬ್ರಿಕ್ಸ್ ಪ್ರೊಡ್ಯೂಸ್ಡ್ ಅಂತ. ಸೊ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದಿ ವರ್ಕಿಂಗ್ ನೋಟ್ ನಾವ್. ವರ್ಕಿಂಗ್ ನೋಟ್, ಕ್ಯಾಲ್ಕುಲೇಷನ್ ಆಫ್ number of bricks produced. Recall the equation already given in the previous videos with respect to calculation of number of bricks produced. The equation is opening stock plus production minus closing stock is equal to sales. We need to use this particular equation to arrive at number of bricks produced.
ಇಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟು ಅಂತ ನಮಗೆ ಕೊಟ್ಟಿದ್ದಾರೆ ಇಲಿಸ್ಟ್ರೇಷನ್ನಲ್ಲಿ. ಕ್ಲೋಸಿಂಗ್ ಸ್ಟಾಕ್ is also given and even the number of bricks sold is also given as a sales. So all these three informations are available. With the help of these three information, we need to calculate the number of bricks produced. So let us calculate now. Opening stock of bricks is 100 plus production we don't know, so that's why it's a question mark, minus closing stock, that is 600 bricks, is equal to 3500 is the total number of bricks sold. Now rearrangement of the given above equation, that is production is equal to, we need to ascertain the production, so that's why production is equal to 3500 is the number of bricks sold plus 600, that is closing stock, minus 600 will become plus 600 when we take out on the right hand side of the equal to. So right hand side of the equal to, we have taken the closing stock, so that's why it's a plus 600. This plus 100 of opening stock will become minus 100 when we take out on the right hand side of the equal to. So next is minus 100. Now the simplification of this is 3500 plus 600 is 4100 minus 100, and ultimately the number of bricks produced is 4000 units or 4000 bricks. Once we ascertained this number of bricks produced, now we can prepare a cost sheet. The columns for the cost sheet is 2 amount columns is maintained and 1 per brick column is to be maintained. So here in this case it is a manufacturing of bricks, that's why we are maintaining a column as per brick. So on the top of the cost sheet mention output 4000 bricks. Just now we ascertained the number of bricks produced, so that's 4000 bricks is to be mentioned on the top of the cost sheet. This will help us to ascertain per brick value. So now let us start the cost sheet with materials used. Direct materials consumed or materials used. There are 4 items given in an illustration. Lime is given 895 tons at the rate of 50 rupees per ton. To arrive at the value 895 into 50, the product of which is 44,750 to be recorded in the inner column, because there are 4 different items which are given under the category of materials used. First, we need to list out the 4 items, and the total of these 4 items is to be taken as direct material. So that's why inner column we need to record the various amounts of given item. Coal 820 tons at the rate of 30 rupees per ton, the multiplication of which is 820 into 30, the product is 24,600. Similarly, the sand, that is rupees 1.50 per month. Bricks made in the sense number of bricks produced. So we already ascertained the number of bricks produced as 4000 in the previous working note, and it is also mentioned on the top of the cost sheet, that is 4000 is the bricks made, and for each brick 1.50 is the sand value. So multiplication of these two is equals to 6000. Similarly, stores, the amount is already given in illustration, so straight away we need to mention 14,650. So 4 items, the total of which amounts to 90,000. So this 90,000 is the total direct material used to be taken. Now to arrive at per brick value, 90,000 is the total amount of direct materials consumed for the production of 4,000 bricks. So to arrive at per brick, this 90,000 is to be divided out of 4,000, so that we will arrive at 22.50. 22.50 ಇದು ಪರ್ ಬ್ರಿಕ್ ವ್ಯಾಲ್ಯೂ ಆಗಿರುತ್ತೆ. 90,000 ರೂಪಾಯಿ ಮೆಟೀರಿಯಲ್ಸ್ ಟೋಟಲ್ ಅನ್ನು 4,000 ಬ್ರಿಕ್ಸ್ ಇಂದ ಡಿವೈಡ್ ಮಾಡಿದಾಗ.
Next, direct labor value. There are two types of work undertaken by the workers. One is sand digging, for which 10,000 rupees of wages paid, and then brick making, for which 40,000 rupees of wages paid. The total of these two amounts to 50,000. This is direct wages, 50,000, and this 50,000 is paid for the production and manufacturing of 4,000 bricks. To arrive at per brick value, 50,000 divided by 4,000, that equals to 12.50. There is no any further information relating to direct expenses. That's why we need not to mention the direct expenses here. So only two items, one is direct materials and then direct wages. The total of these two items to be categorized as prime cost, that is direct cost or prime cost. So the amount total is 1,40,000 and per brick total is 35 rupees prime cost. Now after prime cost, there are three types of overheads is to be recorded. First one is factory overheads. Regarding factory overheads, a clear-cut information is given in an illustration. This factory overhead to be calculated on prime cost at the rate of 25%. So prime cost we already calculated as 1,40,000, on which 25% is to be calculated. Working note for this, 1,40,000 into 25% ಅಂದ್ರೆ 25 divided by 100 ಅಂತ ಹಾಕೊಳ್ಳುವಂಥದ್ದು. So 1,40,000 ಗೆ 25% ನ ಕ್ಯಾಲ್ಕುಲೇಟ್ ಮಾಡಿದ್ರೆ we will arrive at 35,000. So this 35,000 is factory overhead value and to be recorded in the second column. Amount column ನಲ್ಲಿ outer column ನಲ್ಲಿ ಮೆನ್ಷನ್ ಮಾಡಿದ್ರೆ ಆಯ್ತು. There is no any further adjustments to be made for factory overhead. So that's why the 35,000 is directly recorded in the outer column. To arrive at per brick value, this 35,000 divided by 4,000 bricks, 8.75 is per brick value. Now prime cost plus factory overhead, the total of these two is factory cost or works cost. Factory cost or works cost. So here of 1,40,000 plus 35,000, the total of this is 1,75,000, and then per brick value 43.75. 43.75. This is factory cost or works cost. Let us continue from factory cost in the next slide. Office overhead. The second overhead is to be recorded is office overhead, and even office overhead is to be calculated based on prime cost at the rate of 10%. The working note for which is 1,40,000. We already ascertained our prime cost. 1,40,000 into 10%, that is 14,000, the amount of office overhead, and it is recorded in the amount column. To arrive at the per brick value, 14,000 divided by 4,000 bricks, so 3.50 per brick office overhead charges. The total of these two now, factory cost plus office overhead, and to be titled as cost of production, that is 1,89,000, and per brick value 47.25. 47.25 per brick value. So now cost of production is ascertained. We need to adjust opening stock of bricks and closing stock of bricks for cost of production. So first one is add opening stock of finished goods. Here in this case, the opening stock of finished goods is given as 100 bricks. So 100 bricks is recorded. Since there is no any clear-cut information regarding the value of opening stock, we need to calculate the value. How to calculate the value of finished goods? 47.25 is already
ascertained for this month as a cost of production. The same cost of production value can be applied in the absence of information about the value of opening stock. So 100 bricks into per brick 47.25. The amount is 4,725. We need not to calculate the per unit or a per brick calculation for opening stock of finished goods and closing stock of finished goods. We discussed in detail in our previous videos about this particular concept. Only amount to be recorded. Now stop the calculation of per unit by just putting double line for per brick column. Continue only the amount column. The total of this 1,93,725 minus closing stock of finished goods. Closing stock of finished goods to arrive at the value of which is number of bricks closing stock 600 into 47.25 is the cost of production. The multiplication of this, the product 28,350. So deduction to be made 1,65,375 is the remainder balance, and this is to be titled as cost of goods sold. Cost of goods sold. So now this 1,65,375 divided by 3,500 to arrive at per brick value. Please remember, this is cost of goods sold. This value should not be divided by 4,000 bricks because 4,000 bricks is the number of bricks produced. Here cost of goods sold in the sense number of bricks sold to be taken into account. That's why 1,65,375 divided by number of bricks sold. It's given in an illustration 3,500 bricks sold. So that's why 3,500. So that we will arrive at 47.25 as per brick value. The same value will repeat as a cost of goods sold per brick. So now we will continue with the selling overhead, the last type of overhead to be calculated based on given information, but there is no any given information relating to selling overhead. As a format, we just recorded it as selling overhead. So amount column and per unit column or a per brick column is dash, and finally the total will remain as it is as 1,65,375 and per brick column is 47.25. So there is no any information related to selling overhead, so it is taken as nil. Now after adding selling overhead, the next total title is cost of sales or total cost. Next, from total cost, next part is add profit. The profit is to be ascertained. In this case, profit percentage is not given, but we have an information about number of bricks sold, that is sales value. We have an information about sales value, that is 3,500 bricks sold at the rate of 55 per brick. That amounts to 1,92,500. Per brick is already given 55 rupees. We just need to record 55 as it is. Now the difference between sales and the total cost should be the profit. So 1,92,500 minus 1,65,375. The difference between these two is known as profit amount, 27,125. Similarly, 55 rupees minus 47.25 is equal to 7.75. The difference between sales and total cost per brick value is per brick profit 7.75. So
we obtain these two values as a difference. So profit is ascertained. I hope ಈ ಒಂದು ವಿಡಿಯೋನಲ್ಲಿ ನೀವೆಲ್ಲರೂ ಕೂಡ ಹೇಗೆ ನಾವು ಬ್ರಿಕ್ ಮೇಕಿಂಗ್ ಇಂಡಸ್ಟ್ರಿನಲ್ಲಿ ಒಂದು ಕಾಸ್ಟ್ ಅಕೌಂಟಿಂಗಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸ್ಗಳನ್ನು ಕೊಟ್ಟಾಗ ಆ ಇನ್ಫಾರ್ಮೇಷನ್ಸನ್ನು ಹೇಗೆ ಬಳಸ್ಕೊಂಡು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀವಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.